ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟೈಮ್ ಆಗಲೇ 11 o'clock ಆಗಿದೆ. ಬ್ರೇಕ್ಫಾಸ್ಟ್ ಕೂಡ ಆಯಿತು. ಮೆಂತ್ಯ ಸೊಪ್ಪಿನ ಚಪಾತಿ ಮಾಡಿದೆ, ಸೊ ತೋರಿಸ್ತೀನಿ. ಮೆಂತ್ಯ ಸೊಪ್ಪಿನ ಚಪಾತಿ. ಸೊ ಮೆಂತ್ಯ ಸೊಪ್ಪಿನ ಚಪಾತಿ ತಿಂದುಬಿಟ್ಟು ಇವಾಗ ಜಯಂತಿ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀನಿ. ನೋಡೋಣ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ. ಇನ್ನೂ ಕೆಲಸ ಬೇಜಾನಿದೆ. ಮನೆ ಕಸ ಎಲ್ಲ ಗುಡಿಸಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೀನಿ. ಸೊ ಪಾತ್ರೆ ಒಂದು ವಾಶ್ ಮಾಡಬೇಕಿನ್ನ. ಪಾತ್ರೆ ವಾಶ್ ಮಾಡಿ ಇಟ್ಬಿಟ್ಟು ನಾನು ಹೋಗಬೇಕು. ಮಕ್ಳಿಗೆ ಶೂ ಬೇರೆ ತರಕ್ಕೆ ಹೋಗಬೇಕು. ಹೀಗೆ ನನ್ನ ಇವತ್ತಿನ ಡೈಲಿ ರೂಟೀನ್ ಯಾವ ರೀತಿ ಹೋಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ಈ ನಡುವೆ ಬೇಗ ಕೆಲಸ ಆಗ್ಬಿಟ್ರೆ ಬೇಗ ಕೆಲಸ ಆಯ್ತಲ್ಲ ಏನು ಮಾಡೋದು ಅನ್ನೋ ಥರ ಅನಿಸುತ್ತೆ. ಕೆಲಸ ಇನ್ನೂ ಆಗಿಲ್ಲ ಅಂದರೆ ಏನಪ್ಪ ಮಾಡೋದು, ಇನ್ನೂ ಕೆಲಸ ಆಗಿಲ್ಲ ಅನ್ನೋ ಥರ ಅನಿಸುತ್ತೆ. ನಾನು ಒಬ್ಳಿಗೆ ಮಾತ್ರ ಹಿಂಗೇನಾ, ಎಲ್ರಿಗೂ ಹಿಂಗೇನಾ ಅಂತ ನನಗಂತೂ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಬೇಗ ಬೇಗ ಪಾತ್ರೆ ವಾಶ್ ಮಾಡಿ ಜಯಂತಿಯವ್ರ ಮನೆಗೆ ಹೋಗಿ ಬಂದು ಅಲ್ಲಿಂದ ಗುಂಡನ್ನು ಮಾತಾಡ್ಸ್ಕೊಂಬರೋಣ ಅಂತ. ಪಾಪ ಆಗಲೇ ಆಂಟಿಯವ್ರು ಖಾಲಿ ಮಾಡಿ ಹತ್ತತ್ರ 1 ತಿಂಗಳಾಯಿತು. 1 ತಿಂಗಳಿಗೆ ಅವತ್ತು ನೇತ್ರ ಅವ್ರ ಜೊತೆ ಹೋಗಿದ್ದೆ. ಜಸ್ಟ್ ಹಿಂಗೆ ಹೋಗಿ ಒಂದು ವಿಸಿಟ್ ಕೊಟ್ಬಿಟ್ಟು ಬಂದಿದೆ. ಸೊ ಗುಂಡನ್ನು ಮಾತಾಡಿಸ್ಬೇಕು. ಗುಂಡನ್ನು ಮಾತಾಡಿಸ್ಕೊಂಡು ಆಂಟಿ ಹತ್ರ ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಬರೋಣ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಇನ್ನು ಅಲ್ಲಿಂದ ಬಂದು ಮತ್ತೆ ಊಟ ಗೀಟ ಮುಗಿಸ್ಕೊಂಡು ನೆಕ್ಸ್ಟು ಸ್ಲಿಪ್ಪರ್ ತೊಗೊಂಡ್ರಿ ಶೂಸ್ ತರಕ್ಕೆ ಹೋಗ್ಬೇಕು ಮಕ್ಕಳದು. ಓಕೆ, ಹೀಗೆ ನೋಡ್ತಾ ಇರಿ. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ನಾನಿವಾಗ ಜಯಂತಿಯವ್ರ ಮನೆಗೆ ಹೋಗಿದ್ದೀನಿ. ಸೊ ಆಂಟಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ರು. ನಾನು ಹೋದಾಗ ಗುಂಡವಂತೂ ನಾನು ಒಳಗಡೆ ಮಲ್ಕೊಂಡಿದ್ದಂತೆ. ಆಂಟಿ ಬಾಗಿಲು ತೆಕ್ಕೊಂಡಿದ್ರಂತೆ. ಅದು ಹೆಂಗೆ ಸೌಂಡ್ ಗೊತ್ತಾಯಿತು ಹೆಂಗೋ ಗೊತ್ತಿಲ್ಲ. ಲತಾ ಓಡಿ ಬಂದ್ಬಿಟ್ಟ ಅಂತ ಹೇಳ್ತಾಯಿದ್ರು. ಏನೇ ಆಗಲಿ ಮೂಗು ಪ್ರಾಣಿಗಿರೋ ನಿಯತ್ತು ನಿಜವಾಗ್ಲೂ ಮನುಷ್ಯಂಗಿರಲ್ಲ. ನಾನು ಜಸ್ಟ್ ಮೆಟ್ಲು ಹತ್ಕೊಂಡು ಹೋಗ್ತಾಯಿದ್ದೆ, ಆವಾಗಲೇ ಓಡಿ ಬಂದಂತೆ. ಅಷ್ಟು ಹೇಳ್ತಾಯಿದ್ರು ಆಂಟಿ. ಅದು ಹೆಂಗೆ ಗೊತ್ತಾಯಿತು ಲತಾ, ಅದು ಹೆಂಗೆ ಗೊತ್ತಾಗ್ತು ನೀನೇ ಬಂದಿದ್ದೀಯ ಅಂತ ಹೇಳ್ತಾಯಿದ್ರು. ಸೊ ಈ ಒಂದು ಹೂವು ನಮ್ಮನೆ ಸ್ಕೂಲ್ ಗ್ರೌಂಡಲ್ಲಿದೆ. ಈ ಹೂವಿನ ಹೆಸ್ರು ಏನಾದರೂ ಗೊತ್ತಾದರೆ ನಿಮಗೆ ಕಮೆಂಟ್ ಮಾಡಿ. ನನಗೆ ಗೊತ್ತು, ನಿಮಗೆ ಗೊತ್ತಾ ಏನು ಕೇಳೋಣ ಅಂದ್ಕೊಂಡು ಆಗ್ತಾಯಿದ್ದೀನಿ. ನೋಡಿ, ಅವ್ನು ತುಂಬ ಸೌಂಡ್ ಮಾಡ್ತಾಯಿದ್ದ ನನ್ನ ಹತ್ರ ಬರೋಕ್ಕೆ ಅಂತೇಳಿ. ಆಂಟಿ ಪಾಪ ಅವನಿಗೆ ಹೊಡಿತಾ ಇದ್ದಾರೆ. ಯಾಕಪ್ಪ ಹೊಡೆದ್ರಾ? ಓ ಯಾಕಂಟಿ ಹೊಡೆದ್ಬಿಟ್ಟೆ ಪಾಪ ಅವನಿಗೆ. ಅವ್ರಿಗೆ ಗೊತ್ತಿರೋದೇ ತಾನೇ, ಗೊತ್ತಿಲ್ದವ್ರ ಸುಸ್ತಾಗ ನಾನು ಮಾಡಿ. ಆಯ್ತು 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 ಅಲ್ಲಿಂದ ಅವ್ನಿಗೆ ಒಂದು ರೌಂಡ್ ವಾಕ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದ್ವಿ. ಅವ್ನು ತುಂಬ ಅಂದರೆ ತುಂಬ ಇದು ಮಾಡ್ತಾಯಿದ್ದ. ಏನು ಹೇಳ್ತಾರೆ, ಮೇಲ್ನೆ ಎಗಿಯೋದು, ಕುಣಿಯೋದು, ಪರ್ಚೋದು ಈ ಥರ ಮಾಡ್ತಾಯಿದ್ದ. ಆಂಟಿ ಕೂಡ ಬೈತಾಯಿದ್ರು, ನೋಡಿ ನನಗೆ ಕಚ್ಚೋಕ್ಕೆ ಹೆಂಗೆ ಮಾಡ್ತಾಯಿದ್ದಾನೆ ಅಂತ. ಅವನು ಇಲ್ಲಿದ್ದಾಗಲೂ ಹಂಗೇನೆ ತುಂಬ ಇದು ಮಾಡೋನು. ನಾನು ವಿಡಿಯೋ ನೋಡು ಅಂತ ಹೇಳ್ತಾಯಿದ್ದೀನಿ. ಬಟ್ ಅವ್ನು ನೋಡಲೇ ಇಲ್ಲ. ಈ ರೀತಿ ಆಯಿತು. ಕೊನೆಗೆ ನಾನು 1 hour ಇದ್ದೇ ಅನಿಸುತ್ತೆ, 1 hour ಆ ಥರ ಮಾಡಬೇಕು ಅವನಿಗೆ. ಈ ಥರ ಮೈ ಕೆರೆದ್ರೆ ಅವನಿಗೆ ನಾನು ಕೈ ವಾಪಸ್ ರಿಟರ್ನ್ ತೊಗೊಂಡ್ಬಿಟ್ರೆ ಮತ್ತೆ ತೆಗೆದುಬಿಟ್ಟು ಮಾಡು ಅಂತೇಳಿ ಬಾಯಲ್ಲಿ ಕಚ್ಚಿ ಕೈ ಎಳಿತಾನೆ. ಆ ಥರ ಮಾಡ್ತಾನೆ. ತುಂಬ ಒಳ್ಳೆ ಬುದ್ಧಿ ಇನ್ನು ಗುಂಡಂಗೆ. ಸೊ ಈ ರೀತಿ ಹೋಗಿ ನಾನೊಂದು 1/2 hour 1 hour ಏನೋ ಇದ್ದು ಗುಂಡನ್ನು ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಬಂದೆ. ಈ ರೀತಿ ಆಯಿತು. ನೋಡಿ, ಅವನು ಈ ಕೈ ತೆಗೆದುಬಿಟ್ರೆ ಮತ್ತೆ ಬಂದು ಎಳ್ಕೊಂಡು ಹೋಗ್ತಾಯಿದ್ದೆ. ಅದನ್ನು ನಾನು ಮಾಡಿದ್ದೀನೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ನೆಕ್ಸ್ಟು ನಾನು ಅಲ್ಲಿಂದ ಹೊರಡ್ತೀನಿ ಅಂತೇಳಿ ಆಂಟಿಗೆ ಹೇಳ್ಬಿಟ್ಟು ಬರ್ತಾಯಿದ್ದೀನಿ. ನೋಡಿ ಅವನು ಯಾವ ಥರ ನೋಡ್ತಾ ಇದ್ದಾನೆ ಅಂತ. ನನಗಂತೂ ಅವ್ನು ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಹೋಗ್ತಾ ಇದ್ದೀರಾ ಬಿಟ್ಟು ಅನ್ನೋ ಥರ ಫೀಲ್ ಆಗುತ್ತೆ. ಬಾಯ್ ಗುಂಡು. ಇನ್ನು ಅಲ್ಲಿಂದ ನಾನು ಬಂದಿದ್ದು ಶೂಸು ಮತ್ತು ಸ್ಲಿಪ್ಪರ್ ಅಂಗಡಿಗೆ ಬಂದೆ. ನಮ್ಮ ದೊಡ್ಡ ಮಗನಿಗೆ ಶೂಸ್ ಬೇಕಿತ್ತು. ವೆಗ್ನಸ್ಡೇ ಶೂ ಹಾಕ್ಕೊಂಡು ಹೋಗ್ಬೇಕಮ್ಮ, ತೊಗೊಂಡು ಬನ್ನಿ ಅಂತ ಹೇಳ್ತಾನೆ ಇದ್ದೆ.
ವೈಟ್ ಶೂ. ಸೊ ತೊಗೊಂಡೋಗೋಣ ಅಂತ ಬನ್ನಿ. ಎಷ್ಟು ಪುಟ್ಟ ಪುಟ್ಟು ಸ್ಲಿಪ್ಪರ್ಸ್ ಇತ್ತು ಅಂದರೆ ಅವಾಗ ಹುಟ್ಟಿರೋ ಮಕ್ಕಳಿಗೂ ಕೂಡ ಹಾಕ್ಬೋದು ಆ ಥರ ಪುಟ್ಟ ಪುಟ್ಟ ಶೂಸ್ ಇತ್ತು. ತುಂಬಾ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಈ ಸತಿ ಅಂತೂ ಕಲೆಕ್ಷನ್ಸು. ಇವತ್ತು ಸ್ಲಿಪ್ಪರ್ ಕತೆ. ನಮ್ಮ ಮನೇಲಿ ಸ್ಲಿಪ್ಪರ್ ತಂದಿದ್ದೀನಿ. ಒಂದು ಜೊತೆ ಡೈಲಿ ಯೂಸ್ ಸ್ಲಿಪ್ಪರ್ ತೊಗೊಂಡು ಹಾಕ್ಕೊಂಡು ಚೆಕ್ ಮಾಡ್ತಾಯಿದ್ದಾನೆ. ಸರಿಯಾಗೈತೆನಾ? ಹಾಂ, ಇನ್ನು ವೈಟ್ ಶೂ ತೋರಿಸೋದನ್ನ ಕರೆಕ್ಟಾಗಿ ಆಯ್ತೈತೆ ಸೈಜ್ ನೋಡ್ದಾ? ಅದು ಬ್ಲ್ಯಾಕು ನಿಂದಮ್ಮ, ಅದು ಎಷ್ಟು ಅಲ್ಲೈತೆ? ಇಲ್ಲೈತೆ ನೋಡಿ ಎಷ್ಟು. 3 ಜೊತೆ ತಂದಿರೋದು. ಇವತ್ತು ಶೂಸ್ ಬೇಕು ಅಂತ ಮಕ್ಕಳಿಗೆ ಒಂದು ಚಿಕ್ಕೊಂದು ವೈಟ್ ಕಲರ್ ಹರಿದೋಗಿರಲಿಲ್ಲ, ಚೆನ್ನಾಗಿತ್ತು, ಇನ್ನೂ ಹಾಳಾಗಿರಲಿಲ್ವಲ್ಲ, ನೋಡ್ಕೊಂಡು ಆಮೇಲೆ ತೊಗೊಳ್ಳೋಣ. ನೀನು ಹಾಕ್ಕೊಂಡು ನೋಡು ಮನೆ, ಇದು ಬ್ಲಾಕ್ ಶೂ ಹಾಕ್ಕೊಂಡು ಹೋಗ್ತೀನಿ ಅಮ್ಮ ಅಂತ ಹೇಳ್ದೆ. ಏನು ಟೈಟ್ ಆಯ್ತಾಯ್ತಾ? 1 ನಂಬರ್ ಜಾಸ್ತಿ ತಂದಿರೋದು ಆಯ್ತಲ್ವಾ? ಹೌದೇನಾ? ಟೈಟ್ ಆಯ್ತಾಯ್ತಾ? ಇದರೊಳಗಡೆ ಪೇಪರ್ ಏನಿಲ್ಲ, ಚೆಕ್ ಮಾಡೋರೇವೋ. ಸೊ ಟೈಟ್ ಆಗ್ತಾ ಇದೆಯಂತೆ, ನೋಡ್ತೀವಿ. ನಾಳೆ ಹಾಕೊಂಡು ಹೋಗ್ಬೇಕು, ಎಕ್ಸ್ಚೇಂಜ್ ಮಾಡ್ಬೇಕು. ಹಂಗಾದ್ರೆ ನೋಡ್ತೀನಿ. ಆಯ್ತಮ್ಮ, ಎಕ್ಸ್ಚೇಂಜ್ ಮಾಡೋಣ, ಟೆನ್ಷನ್ ಮಾಡಿ. ಆಯಿತು, ಟೆನ್ಷನ್ ತೊಗೊಂಬಿಡ, ಎಕ್ಸ್ಚೇಂಜ್ ಮಾಡೋಣ. ಆಹಾ ಹಾ ಹಾ, ಹೆಂಗಾಗೋಯ್ತು? ಹೊಸ ಶೂಸ್ ತಗೊಳೋಕೆ ಚೆನ್ನಾಗಿಲ್ಲ ಅಂತ ಹೇಳ್ತಾವನೆ ನೋಡಿ ಫ್ರೆಂಡ್ಸ್. ನನ್ನ ಮಗ ಟೈಟಮ್ಮ, ಅದೂ ಬಿಡು, ಎಕ್ಸ್ಚೇಂಜ್ ಮಾಡ್ಕೊಬರೋಣ ಈಗ ಹೋಗಿ. ಇವಾಗ ಓಕೆ, ಎಕ್ಸ್ಚೇಂಜ್ ಮಾಡೋಕ್ಕೆ ಹೋಗ್ಬೇಕು ಇವಾಗ. ಶೂಸು ಟೈಟ್ ಆಗ್ತಾಯಿದೆ, ಎಕ್ಸ್ಚೇಂಜ್ಗೆ ಹೋಗಬೇಕು ಅಲ್ವಾ? ಮತ್ತೆ ಚೆಕ್ ಮಾಡ್ತೀರಿ ಎಷ್ಟು ಟೈಟು ಅಂದೆ ತಾನೆ, ಮತ್ತೇನಕ್ಕೆ ಆಗ್ತಾಯಿದೀಯ ನೀನು? ನೀನು ನೋಡ್ತೀಯಾ? ಓ ಓ ಓ ಆಯಿತು. ಸೊ ಮೊನ್ನೆ ಬೈದಿದೆ, ನೇರ್ಳೆಹಣ್ಣು ಚೆನ್ನಾಗಿರೋ ತಂದಿಲ್ಲ, ಮೋಸ ಮಾಡಿ ಕಳಿಸಿದ್ದೇನೆ ಅಂತ. ಸೊ ಇವತ್ತು ದಪ್ಪ ದಪ್ಪದ ಬರುತ್ತಲ್ಲ, ಚೆನ್ನಾಗಿರೋ ನೇರ್ಳೆಹಣ್ಣು ಆರಿಸ್ಕೊಂಡು ತಂದಿದ್ದಾರಂತೆ. ಸೊ ಇವತ್ತು 1 kg ತಂದಿದ್ದಾರೆ. ಸೊ ತುಂಬ ಒಳ್ಳೆಯದು, ಮಕ್ಳಿಗೆ ಕೊಡು ಅಂತ ಹೇಳಿ ತಂದಿದ್ದಾರೆ. ಇಲ್ಲಿ ದೋಸೆಗೆ ನೆನೆಸಿದ್ದೀನಿ, ಇಲ್ಲಿ ನನ್ನ ಕಡೆ ಮುದ್ದೆ ರೆಡಿ ಆಗ್ತಾಯಿದೆ. ಸೊ ಇವಾಗ ಸ್ವಲ್ಪ ಎಷ್ಟು ತಿಂತಾರಷ್ಟು ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡಿಕೊಡ್ತೀನಿ. ಇನ್ನು ಸ್ವಲ್ಪ ಏನು ಜ್ಯೂಸ್ ಮಾಡಿಕೊಡ್ತೀನಿ, ನೋಡೋಣ. ಜ್ಯೂಸ್ ಬೇಕಾ? ಹಂಗೆ ತಿಂತೀಯ ಅಷ್ಟು? ಹಂಗೆ ಏನು ಎರಡು ಬೇಕು? ಎರಡುವೇ? ಓ, ನಿಂಗೆ ಒಂದೇ ಸಾಕು. ಏನು ಜ್ಯೂಸ್ ಬೇಡವಾ? ಜ್ಯೂಸ್ ಬೇಡ. ಯಾಕೆ? ಕಲ್ತೋಗಿರೋದೆಲ್ಲ ಬರುತ್ತೆ. ಕೊಳ್ತೋಗಿರೋದೆಲ್ಲ ಬರ್ತೈತೆ, ಆರ್ಸಕ್ಕಿಲ್ವ ಇವಾಗ? ತೆಗೆದ್ಬಿಟ್ಟು ಚೆನ್ನಾಗಿರೋದು ಮಾತ್ರ ಅಲ್ಲಿ ತಂದಿರೋದು ಅಪ್ಪ ಇವತ್ತು ನೋಡಿಕೊಂಡು. ಎಲ್ಲಿ ಅದು ಹಣ್ಣು ಬಂದಿರೋದೇ ಹಂಗೆ ಕಣಮ್ಮ, ಬಿಸಾಕೋದನ್ನು. ಆಯಿತು, ಅದನ್ನು ಏನು ಮಾಡ್ತೀವಿ ಗೊತ್ತಾ? ಸೆಲೆಕ್ಟ್ ಮಾಡಿ ಒಂದೊಂದೇ ಕಟ್ ಮಾಡಿ ಬೀಜ ತೆಗೆದು ಜ್ಯೂಸ್ ಮಾಡೋದಲ್ವಾ? ಹೆಂಗೆ ಬೇಕು ಹಂಗೆ ಹಾಕೋಕ್ಕಾಯ್ತೈತಾ ಅಲ್ವಾ ಯಶು? ನೋಡಿ, ಹಿಂಗೆಲ್ಲ ಇರ್ತಾರೆ ಫ್ರೆಂಡ್ಸ್ ನಮ್ಮ ಮನೇಲಿ. ನಮ್ಮ ಮನೆ ಮಕ್ಕಳು ನೋಡಿ, ಮ್ಯಾಟ್ ಎಲ್ಲ ಎಳ್ಕೊಂಡು, ಮಸಿ ಬಟ್ಟೆ ಎಲ್ಲ ಎಳ್ಕೊಂಡು, ವರ್ಷ ಬಟ್ಟೆನ ಈ ಥರ ಮಾಡ್ಕೊಂಡು ನೋಡಿ. ಫುಲ್ಲು ನನ್ನ ಮಗ ಎಷ್ಟು ಕೇರ್, ಕೋಲ್ಡ್ ಟೈಮಲ್ಲಿ ಸಾಕ್ಸು, ಟೋಪಿ, ಸ್ವೆಟರು, ಫುಲ್ ಪ್ಯಾಕಪ್ಪು. ಇವನು ಹಂಗಲ್ಲ, ಇವನು ಆಪೋಸಿಟು, ಎಲ್ಲ ಉಲ್ಟಾ ಪಲ್ಟಾ. ಹಿಂಗೆಲ್ಲ ಅಡುಗೆ ಮನೇಲಿ ಬಿದ್ದು ಒದ್ದಾಡ್ತಾರೆ ಯಶು. ಹಾಂ ನೋಡಿ ಫ್ರೆಂಡ್ಸ್, ನನ್ನ ಮಗ ಬ್ಯಾಡ್ ಬಾಯ್, ಗುಡ್ ಬಾಯಾ? ಇದು ನಾನು ನನ್ನ ಮಗನ ಚಪ್ಪಲಿ ಕೋಲ್ಡ್ ಅಲ್ವಾ, ನನ್ನ ಎತ್ತಿಕ್ಬಿಟ್ಟಿದ್ದೀನಿ. ಅವನು ಹೊಸ ಬಂದ್ಬಿಟ್ಟು ಒಂದಿನ ಬೋಡಿ ಮಾಡೋಣ ಅಂತ ಹೊಸ ಸ್ಲಿಪ್ಪರ್ ಹಾಕೊಂಡಿದ್ದೀನಿ. ಈಗ ನೋಡಿ, ಅವನು ಟೋಪಿ ಹುಡಿಕೊಂಡು ಹಾಕೊಂಬತ್ತವನೆ. ಅದು ಬೇಡ, ಅದನ್ನೇ ಹಾಕೊಂಡು ನಿನ್ ಬೆಚ್ಚಗೆ, ಅದನ್ನೇ ಹಾಕೊಳ್ಳಿ ಬಿಡು. ಹಾಕೋ, ಮಾಡಿದ್ಮೇಲೆ ಹಾಕೊಳ್ಳಿ ಬಿಡಮ್ಮ. ಹಾಫ್ ಆನ್ ಅವರ್ಗೂ ಒಂದೊಂದು ಥರ ಚೇಂಜ್ ಆಗ್ತಾವೆ ನಮ್ಮ ಮಕ್ಕಳು. ಈ ರೀತಿ ಕುಕ್ಕರು ಸೊ
ಬಾಕ್ಸ್ ಎಲ್ಲ ವಾಶ್ ಮಾಡಿಕ್ಕಿದ್ದೀನಿ. ಅವ್ರು ನಮ್ಮ ಮನೆಯವರು ಊಟ ತೊಗೊಂಡೋಗಿದ್ರಲ್ಲ ಆ ಬಾಕ್ಸ್ಗಳೆಲ್ಲ. ಸೊ ಮೊಳಕೆ ಕಟ್ಟಿ ಸಾಂಬಾರು, ಇವತ್ತು ಮೊಳಕೆ ಕಟ್ಟಿ ಸಾಂಬಾರು, ಅದು ನಾಳೆ ರೆಸಿಪಿ ಬರುತ್ತೆ. ಸೊ ನೋಡಿ, ಈಗ ಮುದ್ದೆ ಬೇಯ್ತಾ ಇದೆ, ಅನ್ನ ಕೂಡ ಆಯಿತು. ಈಗ ನೋಡಿ, ಪ್ರಪಂಚದಲ್ಲಿ ವಿಚಿತ್ರ ಮಕ್ಕಳುಗಳು ಎರಡೆರಡು ಟೋಪಿಗಳು ಹಾಕ್ಕೊಂಡು ಚಳಿಗೆ ಕೂತಿರೋದು. ನಮಗೆ ಚಳಿ ಆಗಿ ಬರಲ್ಲ, ಸ್ವಲ್ಪ ಶೀತ ಆಗ್ಬಿಡುತ್ತೆ. ನೋಡಿ, ಕಿವಿ ಕಾಟನ್ ಇಟ್ಕೊಂಡಿದ್ದೀನಿ, ಕಾಲಿಗೆ ಸ್ಲಿಪ್ಪರ್ ಹಾಕ್ಕೊಂಡಿದ್ದೀನಿ, ಆದರೂ ಚಳಿ ಫೀಲು, ಮಲ್ಕೊಳ್ಳೋಣ ರಗೋಚ್ಕೊಂಡು ಅನ್ನೋ ಥರ ಆಗ್ತಾಯಿದೆ ನನಗೆ. ಆಲ್ಮೋಸ್ಟು ಕೋಲ್ಡ್ ಟೈಮು ಬಂದಾಗಿಂದನೂ ನಾವು ಇದೇ ಥರನೇ ಇರೋದು. ನಮಗೆ ನಿದ್ದೆ ಸುಮ್ಮನಿರೋ ನಿಮಿಷ, ನಮಗೆ ಜಾಸ್ತಿ ಚಳಿ ಟೈಮಲ್ಲಿ ಇದು ಮಾಡೋಕ್ಕಾಗಲ್ಲ. ಹಾಗೆ ನಮ್ಮದು ಬಾಣಂತನ ಡಿಫ್ರೆಂಟ್ ಸ್ಟೋರಿ ಇದೆ. ಸೊ ಬೇಕು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಹೇಳ್ತೀನಿ. ನಂದು ಡೆಲಿವರಿ ಜರ್ನಿ ಹೇಗಿತ್ತು, ಬಾಣಂತನ ಜರ್ನಿ ಹೇಗಿತ್ತು ಅಂತ ಹೇಳ್ತೀನಿ. ಸ್ವಲ್ಪ ದಿನ ಬಿಟ್ಟು ನಾನೇ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಯಾರು ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ಹೇಳ್ತೀನಿ, ಯಾವ ಥರ ಇತ್ತು ನನ್ನ ಪ್ರೆಗ್ನೆನ್ಸಿದು ಡೆಲಿವರಿದು ಜರ್ನಿ ಅಂತ ನೋಡೋಣ. ಮುಂದೆ ಬರೋ ದಿನಗಳಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಸೊ ನನ್ನೊಂಥರ ಡಿಫ್ರೆಂಟ್ ಸ್ಟೋರಿ. ಸೊ ಇವನಿಗೂ ಶೀತ ಆಗಿಬಿಡುತ್ತೆ, ನನಗೂ ಶೀತ ಆಗಿಬಿಡುತ್ತೆ, ಆ ಥರ ಮುಂದೆ ಬರೋ ದಿನಗಳು ಖಂಡಿತ. ಹೌದಾ? ಶೀತ ಆಗಿರ್ತಾರೆ. ಅವನು ನನ್ನ ದೊಡ್ಡ ಮಗ ಬೈದ. ಸೊ ಸರಿಯಾಗಿ ಮಾತಾಡು ಹಂಗೆ ಅಂತ. ಅವ್ನಿಗೆ ಇಷ್ಟ ಆಗಲ್ಲ ಇವೆಲ್ಲ, ಅದಕ್ಕೆ ಮುನಿಸ್ಕೊಂಡ. ದೇವ್ರು ಬಂತು ಹಾಗೆ. ಕಾಯಿ ಹೊಡಿಯೋಣಮ್ಮ, ನಿಂಬೆಹಣ್ಣಿಲ್ಲ ಕಾಯಿ ಹೊಡಿಯೋಣ. ಸೊ ಈ ರೀತಿ ಫ್ರೆಂಡ್ಸ್, ಬೇಗ ಊಟ ಕೊಟ್ಬಿಡ್ತೀನಿ. ನೇರಳೆಹಣ್ಣಿನ ಜ್ಯೂಸ್ ಮಾಡಬೇಕಾದ್ರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಮಾಡಿದರೆ ಬೈ ಚಾನ್ಸು ನೋಡೋಣ. ಇವಿ ನನ್ನ ಮಗ ನಮ್ಮ ಮನೆಯವ್ರು ಏನೋ ರೇಗಿಸಿದ್ರು ಅಂತ ನನ್ನ ಮಗ ಏನು ಹೇಳ್ತಾನೆ, ಏನು ನಿಶು ಸಾಕು. ನೋಡಿ ಫ್ರೆಂಡ್ಸ್, ಊಟಕ್ಕೆ ಕೂತಿದ್ದೀವಿ. ನನ್ನ ಮಗ ಹೇಳ್ತಾನೆ, ಬಾ ಶೆಡ್ಗೋಗೋಣ, ಕುಂಟೆ ಪಿಲ್ಲೆ ಆಡೋಣ ಅಂತ ಕರಿತಾನೆ. ಹೆಂಗಮ್ಮ ಕರೆದಿದ್ದು? ನಾನು ಏನೋ ಮಮ್ಮಿಯಿಂದ ಏನಮ್ಮ, ಬಾ ಶೆಡ್ಗೋಗೋಣ, ಕುಂಟೆ ಪಿಲ್ಲೆ ಆಡೋಣ, ಹಿಂಗೆ ಫ್ರೆಂಡ್ಸ್. ನೋಡಿ ಬಿಡೇಶು ಹೆಂಗೆ ಕರೆದಿದ್ದು ಬಂಗಾರು? ಊಟ ಆಯಿತು, ಆರಾಮಾಗಿ ಫೋನ್ ನೋಡ್ತಾ ಕೂತವ್ರು ನಮ್ಮ ಹಸ್ಬೆಂಡು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಇನ್ನೂ ಕಂಟಿನ್ಯೂ ಆಗುತ್ತೆ ನಾಳೆ ವಿಡಿಯೋ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.